ಸಾಕ್ಷಾಂತ ಶ್ರೀಶೈಲ ಮಲ್ಲಿಕಾರ್ಜುನ ಬಂದು ಆಕಗಳನ್ನ ಕಾಯ್ತಕ್ಕಂತ ಸಂದರ್ಭದಲ್ಲಿ ಗುಡಿಸದಲ್ಲಿ ಕೂತ್ಕೊಂಡು ಏಕಾಂತ ಉಪದೇಶ ಮಾಡೋ ಕಾಲಕ್ಕ ಆ ತಾಯಿ ಅತ್ತೆ ಹೇಳ್ತಾಳ, ನಿನ್ನ ಹೆಂಡತಿ ಪರಪುರುಷನ ಸವಾಸ ಮಾಡ್ಯಾಳ, ಗುಡಿಸಲೊಳಗೆ ಕೂತ್ಕೊಂಡು ಮಾತನಾಡಕತ್ತ, ನೀನು ಹೋಗುವಂತ ಕಿವಿ ತುಂಬುತ್ತಾರ. ಅವಾಗ ಹುಚ್ಚ ಬರಮರೆಡ್ಡಿ ಕೊಡ್ಲಿ ತಗೊಂಡು ಹೆಂಡತಿ ಕ್ಷರಚ್ಛೇದನ ಮಾಡ್ಲಿಕ್ಕೆ ಹೋಗ್ತಾನ. ಆದರೆ ಸಹವಾಸ ಯಾರದು ದೊರೀತು? ಸಹವಾಸ ಯಾರದು ದೊರೀತು? ಯಾವಾಗ ಚನ್ನಮಲ್ಲಿಕಾರ್ಜುನನ ಸವಾಸದೊಳಗ ಬಂದ, ತನ್ನ ಮಡದಿಗೆ ನಿತ್ಯ ಪುಣ್ಯಾತ್ಮರ ಬದುಕನ್ನ ಯಾಗ ಕಟ್ಟಬೇಕು, ಬದುಕಿಗೆ ಬೇಕಾಗಿರತಕ್ಕಂಥ ಭಾಗ್ಯದ ಮಾತುಗಳನ್ನ ಆ ತಾಯಿಗೆ ಹೇಳ್ತಕ್ಕಂಥ ಸಂದರ್ಭದೊಳಗ ಬಂಧುಗಳೇ, ಈತನನ್ನು ಕೇಳಿದ ತಕ್ಷಣ ಸಜ್ಜನ ಸವಾಸದಿಂದ ಹೇಳ್ತಾರ ಪುಣ್ಯಾತ್ಮರ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಬಚ್ಚಲ ರಜ್ಜಿನಂತೆ. ಬರೇ 5 ನಿಮಿಷ ಆ ಮಲ್ಲಿಕಾರ್ಜುನ ಮತ್ತು ಪತಿವ್ರತಾ ಧರ್ಮಕ್ಕೆ ಇನ್ನೊಂದು ಹೆಸರೇ ಆಗಿರತಕ್ಕಂತ ಹೇಮರೆಡ್ಡಿ ಮಲ್ಲಮ್ಮನ ಸಂಘದೊಳಗ ಒಂದು ಕ್ಷಣ ಕಳೆದ ಹುಚ್ಚ ಬರಮರೆಡ್ಡಿ ಪುಣ್ಯಾತ್ಮರ ಶ್ರೇಷ್ಠನಾಗತಾನ. ಕಷ್ಟ ಬಂದು ಅಕ್ಕಿಗೆ ಕಷ್ಟ ಬಂದು, ಅದಕ್ಕೆ ನಾನು ಮೊನ್ನೆ ಹೇಳಿನೆ, ತಾಳಬೇಕು. ಯಾರಿಗೆ ಪುಣ್ಯಾತ್ಮರೇ, ನಿಮಗ ಪುಣ್ಯಾತ್ಮರೇ ಮನಿ ಘನತೆಯನ್ನು ತರಬೇಕು. ನಾಳೆ ನಿನಗೆ ಎಷ್ಟೇ ಕಾಡಿದ್ರು ಕೂಡ ಕೊನೆಗೊಮ್ಮೆ ಕಲ್ಲ ಎಟ್ಟು ಕಟ್ಟಿದ್ರು ಕೂಡ ಕೊನೆಗೆ ಮೂರ್ತಿ ಆಗ್ತದಂತಕ್ಕಂಥ ವರವಾಸದಿಂದ ಶಿಲ್ಪಕಾರ ಕಟ್ಟಿತಾನೋ, ಈ ಮನೆತನದಾಗ ನನಗೆ ಎಂತ ಕಷ್ಟ ಬಂದ್ರು ಕೂಡ ಸಹಿಸ್ಕೋಬೇಕಂತ ಸಹಿಸಿಕೊಳ್ಳೋ ಸಲುವಾಗಿ ನಿಮ್ಮ ಕೊರಳಿಗೆ ತಾಳಿಯನ್ನ ಕಟ್ಟ್ಯಾರ. ಹಿಂದೆ ಸಹಿಸ್ಕೊಂಡವರು ಪುಣ್ಯಾತ್ಮರ ಸತ್ಯವಾನ ಸಾವಿತ್ರಿ, ಸತಿ ಸಕ್ಕುಬಾಯಿಗೆ ಕೊಟ್ಟಿರ್ತಕ್ಕಂಥ ಕಷ್ಟ 1-2 ಪುಣ್ಯಾತ್ಮರೇ. ಯಾವಾಗ ಸಂತರ ದಿಂಡಿ ಬಂತು, ಎಲ್ಲವನ್ನೂ ಮರೆತು ಹೋಗಿಬಿಟ್ಲು. ಸತಾ ಪಾಂಡುರಂಗ ಸತಿ ಸಕ್ಕುಬಯ್ಯ ಆಗಿ ಗಂಡನ ಜೋಡಿ ಸಂಸಾರ ಮಾಡ್ತಾನ, ಅವ್ರ ಮನೆಯು ಕೆಲಸ ಮಾಡ್ತಾನ. ಸಜ್ಜನರ ಸವಾಸ ಅಂತ ಹೇಳ್ತಾರೆ. ಸಜ್ಜನರ ಸವಾಸ. ಸರ್ಪವು ಚಂದನಕ್ಕೆ ಸುತ್ತಿಕೊಂಡರೆ ಚಂದನವೇ ರೈಮ ಅಂತ ಹೇಳ್ತಾರೆ. ಸರ್ಪವು ಚಂದನ ಕಟ್ಟಿಗೆಗೆ ಸುತ್ತಿಕೊಂಡಾಗ ಆ ಚಂದನ ಕಟ್ಟಿಗೆ ವಿಷ ಆಗೋದಿಲ್ಲ. ಅದಕ್ಕೆ ಇವರಿಗೆ ಸಜ್ಜನ ಅಂತ ಕರೀತಾರೆ. ಸವಾಸ ಸಜ್ಜನ ಬಂಧುಗಳು. ಅದಕ್ಕೆ ನಾವು ಪುಣ್ಯಾತ್ಮರೇ ಆ ಸಜ್ಜನರ ಕಳಕಳಿ ಏನಿರ್ತತಿ ಅಂತ ಕೇಳಿದ್ರ, ವೇಮನ ಬಂದ ಅತಿ ನಿನ್ನ ಮೂಗಿನರ್ತಕ್ಕಂಥ ನತ್ತನ್ನು ಕೊಡ್ಬೇಕು ನನಗಂದ. ಈ ನತ್ತದ ಮಹಿಮೆ ಬಹಳ ಐತೋ ತಮ್ಮ, ಬಹಳ ದೊಡ್ಡದು. ಅಂತ ಪತಿವ್ರತ ಧರ್ಮ ಇದ್ದವರು ಮಾತ್ರ ಈ ನತ್ತು ತಟ್ಕೋಬೇಕು. ನನಗೆ ಗೊತ್ತಿಲ್ಲ, ತೆಗೆದು ಕೊಡ್ತಾಳೆ. ಯಾಕ? ಅದರಲ್ಲಿ ಅಂತ ಶಕ್ತಿ ಇತ್ತು. ಸದಾವಕಾಲ ಸಜ್ಜನರ ಸಂಘದೊಳಗ ಪುಣ್ಯಾತ್ಮರಿ ಶರೀರ ದೇಹ ಬಳಸಿದ್ಲು. ಆ ನತ್ತ ತಗೊಂಡು ಹೋಗಿ ವೇಸಿ ಮೂಗಿನಿಗೆ ತೊಡಸಲಿಕ್ಕೆ ಹೋದಾಗ ಪುಣ್ಯಾತ್ಮರೇ, ವೇಸಿ ಶರೀರ ಅಸ್ಥಿ ಪಂಜರ ಆಗ್ತದ. ಆ ಅಸ್ಥಿ ಪಂಜರವನ್ನು ನೋಡಿದಾಗ ವೇಮನಲ್ಲಿ ಪರಿವರ್ತನೆ ಆಗ್ತದ, ಬದಲಾವಣೆ ಆಗ್ತದ. ಅತ್ತಿಗೆ ತೊಟ್ಟಿರ್ತಕ್ಕಂಥ ನತ್ತ ಒಬ್ಬ ಸತ್ಪುರುಷ, ಒಬ್ಬ ಸಜ್ಜನರದ ವಸ್ತು ಸಹಿತ ನಮ್ಮನ್ನು ಬದಲಾವಣೆ ಮಾಡ್ತೈತಿ ಅಂತಂದ್ರೆ ಬಂಧುಗಳೇ, ನಮ್ಮ ಬದುಕು ಯಾಕೆ ಬದಲಾವಣೆ ಆಗೋದಿಲ್ಲ? ನಾವು ಹೇಳ್ಕೋಬೇಕು. ಅದಕ್ಕೆ ಸಜ್ಜನ ಅಂತ ಯಾರಿಗೆ ಕರೀತಾರತ್ತ ಕೇಳಿದ್ರ, ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ, ಜಗ ನಕ್ಕು ನಲಿಯುವಾಗ ನನ್ನೊಬ್ಬನ ಎತ್ತಿಕೊಳ್ಳಲಾರ್ದು. ಜಗತ್ತೆಲ್ಲ ನಕ್ಕೋತಿದ್ದಾಗ, ನಾ ಅಳ್ಕೋತ ಬಂದಾಗ, ಹೌದಿಲ್ರಿ, ನಿಮ್ಗೆಲ್ಲ ಪುಣ್ಯಾತ್ಮರ ದೇವ್ರು ಎಲ್ಲ ರೀತಿ ಅನುಕೂಲ ಕೊಟ್ಟಾಗ, ನನ್ನಂತ ಒಬ್ಬ ಸ್ವಾಮಿ ಜೋಳಿಗೆ ತಗೊಂಡು ನಿಮ್ ಮನೆಗೆ ಬಂದಾಗ, ಸ್ವಾಮಿಗಳು ಬರೇ ಜೋಳಿಗೆ ಅಷ್ಟೇ ಹಾಕ್ರಿ, ಬರ್ರಿ ಪ್ರಸಾದ ಮಾಡಿ ಹೋಗ್ರಿ ಅಂತಕ್ಕಂಥ ಭಾವ ಬರ್ತದಿಲ್ರಿ. ಮತ್ತ ಅವನ ಮನೆಯಾಗೆ ಏನಿರ್ಲಿ ಅಂದ್ರೆ ಶಿವರಾತ್ರಿ ಮನೆಗೆ ಮತ್ತೆ ಏಕಾದಶಿ ಅವ್ರು ಆಧಾರಂಗ ಆಕತಿಲ್ರಿ. ಅದಕ್ಕೆ ಮಹಾತ್ಮರ ಕನಸು, ಅವ್ರ ಪ್ರಾರ್ಥನೆ ಎಂತದೆ, ಜಗವೆಲ್ಲ ನಗುತ್ತಿರಲಿ ಜಗದೊಳವು ನನಗಿರಲಿ. ಇವ್ರಿಗೆ ಅದಕ್ಕ ನಿನ್ನ ಹೇಳಿನಿ, ಸಾವುಕಾರ ಬೇಕಂತಾನ, ಸಂತ ಸಾಕಂತ. ಸಾವುಕಾರ ಏನಂತಾನ? ಬೇಕಂತಾನ, ಸಂತ ಸಾಕಂತಾನ. ಸಾಕಂತ ಏನ್ ಹೇಳ್ತಾನ? ಜಗವೆಲ್ಲ ಜಗತ್ತಿರ್ಲಪ್ಪ, ಜಗತ್ತಿಗೆ ಕೊಟ್ಬಿಡು. ಸಹಿಸ್ಕೊಳ್ಬೇಕು. ಜಗದ್ಗುರು ಸಿದ್ಧಾರೂಢ ಸಹಿಸ್ಕೊಂಡ್ರಿ, ತಲೆ ಮೇಲೆ ಬೆಂಕಿ ಇಟ್ರಿ, ಮನಸ್ಸು ಮಾಡಿದ್ರೆ ಪುಣ್ಯಾತ್ಮರ ಕಣ್ಣು ತರದ್ರೆ ಸುಟ್ಟು ಹೋಗಬಹುದಾಗಿತ್ತವ್, ಆದ್ರೂ ಕೂಡ ಪುಣ್ಯಾತ್ಮರ ನನ್ನ ಸಿಟ್ಟನ್ನ ಅನ್ಯತಾ ಬಳಸಬಾರದು. ಸಹನೆ ಅಂತಕ್ಕಂಥದ್ದು, ತಾಳ್ಮೆ ಅಂತಕ್ಕಂಥದ್ದು ನನಗೆ ಬೇಕು. ಬೆಂಕಿ ಇಟ್ರು, ಆವಾಗ ಹಂಗ ಇದ್ರು.
ಮುಂದೆ ಪುಣ್ಯಾತ್ಮರು ಹುಬ್ಬಳ್ಳಿ ಒಳಗೆ ಮೆರವಣಿಗೆ ನಡೆದಾಗ ಬಂಗಾರದ ಕಿರೀಟ ಇಟ್ರು ನಾವನಪ್ಪ ಸಿದ್ಧಾರೂಢರಿಗೆ. ಹಾರುಗಿರಿ ದೇವರು ಕೊಂಡಜ್ಜ ಲೀಲಾಮೂರ್ತಿ ಹೋಗಿ ಪುಣ್ಯಾತ್ಮರ ಕೆಸರದಾಗ ಉಳ್ಳ್ಯಾಡಿ ಹೋಗಿ ಮ್ಯಾಲ ಕುಂತಿಂಗ್ ಮೈಗೆ ಮೈ ಹಸ್ತಿರದು. ಯಾಕೆ ಹೊಲಸು ಮಾಡ್ಬೇಕಂತ, ಒಳಗೆ ಬಂಗಾರ ಇಟ್ಟಾರೊಳಗೆ ಖುಷಿಯಾಗಿರ್ಬೇಕಲ್ಲ ಅಂತಿರಂತಾವ್. ಅವಾಗ ಅಜ್ಜ ಹೇಳ್ದತ್ತ, ಬೆಂಕಿ ಇಟ್ಟಾಗ ಎಷ್ಟು ಖುಷಿ ಇತ್ತಲ್ಲ, ಬಂಗಾರ ಇಟ್ಟಾಗೂ ಅಷ್ಟೇ ಖುಷಿ ಅಂತಂತಾರಂದ್ರೆ ಇವರಿಗೆ ಸಜ್ಜನ ಅಂತ ಕರೀತಾರ ಬಂಧುಗಳೇ, ಸಜ್ಜನ ಅಂತ ಕರೀತಾರ, ಬಲ್ಲವ್ರಂತ ಕರೀತಾರ. ವಿಷ ಉಣಿಸಿದವರಿಗೆ ಒಳ್ಳೆದನ ಬಯಸಾರ, ವಿಷ ಉಣಿಸಿದವರಿಗೆ ಒಳ್ಳೆದನ ಬಯಸಾರ. ಯಳಂದೂರ ರಾಜ ತಿಳ್ಕೊಂಡ ನಿಜಗುಣರ ಸಮಕಾಲದೊಳಗೆ, ಯಳಂದೂರ ರಾಜ ನಿಜಗುಣರ ಸಮಕಾಲದೊಳಗ ಆ ನಿಜಗುಣೇನೋ ಸನ್ಯಾಸಿಯಾಗಿ ಹೋಗ್ತಾನ. ರಾಜ ಒಂದೆಲ್ಲ ನಾನಾ ಆಳವ ದಿನ ಹಿಂಗ ಪುಣ್ಯಾತ್ಮರು ನಿಂದೆ ಕುಂದೆದ ಮಾತಾಡ್ತಿದ್, ನಿಂದೆ ಕುಂದೆದ. ದುರ್ದೈವಶಾತ್ ಏನಾಗ್ತದಂದ್ರ ಯಳಂದೂರ್ ರಾಜನ ಮಗನಿಗೆ ಉರಿವ್ಯಾನಿ ಬಂದು ಬಿಡ್ತದ. ಈ ಕ್ಯಾನ್ಸರ್ ಅಂತ ಹೆಸರು ಇಟ್ಟಿದಿಲ್ಲ, ಉರಿವ್ಯಾನಿ ಬಂದು ಬಿಡುತ್ತ. ಅವನಿಗೆ ಪಟ್ಟಾಭಿಷೇಕ ಮಾಡ್ಬೇಕು, ಇನ್ನಷ್ಟು ಈ ನಿಜಗುಣನ ಆಸ್ಥಾನದ ಇರ್ತಕ್ಕಂಥ ಹಳ್ಳಿಗಳನ್ನ ಕಸ್ಕೋಬೇಕು, ನನ್ನ ರಾಜ್ಯವನ್ನು ವಿಸ್ತಾರ ಮಾಡ್ಬೇಕು. ಹಿಂಗ್ ಗದ್ದಲದಾಗಿದ್ದ. ಅವಾಗ ಬಂಧುಗಳು ಎಲ್ಲಾ ಡಾಕ್ಟರ್ ಮುಗಿತು, ಅವನಿಗೆ ಪಟ್ಟಾಭಿಷೇಕ ನಿರ್ಧಾರ ಮಾಡಿದ್ರು. ಬ್ಯಾನಿ ಸುದ್ದ ಆಗಲಿಲ್ಲ. ಬಹಳ ದುಃಖದಿಂದ ಯಳಂದೂರ ರಾಜ ಕಾಲಹರಣ ಮಾಡ್ತಿದ್ದ. ಇದು ಶ್ರೀಮನ್ ನಿಜಗುಣ ಶಿವಯೋಗಿಗಳಿಗೆ ಗೊತ್ತಾಗ್ತದ. ಅವಾಗ ತನ್ನ ಆಸ್ಥಾನದ ವೈದ್ಯನನ್ನು ಕರೆಸ್ತಾರ, ನಾಟಿ ವೈದ್ಯರಂತ ಇರ್ತಿದ್ರ. ಆ ಯಳಂದೂರ ರಾಜನ ಮಗನ ಬ್ಯಾನಿ ಸುದ್ದ ಮಾಡ್ತೇನಂತ ಕೇಳಿದ್ರು. ಯಳಂದೂರ ರಾಜ ಮಗನಿಗೆ ಪುಣ್ಯಾತ್ಮರ ಪಟ್ಟಾಭಿಷೇಕ ಮಾಡ್ಬೇಕು ಏನೆಲ್ಲ ಮಾಡಿದ, ದುಃಖದಾಗ ಬಿದ್ದ. ಈ ಸುದ್ದಿ ನಿಜಗುಂಡ್ರಿಗೆ ಗೊತ್ತಾಗ್ತದ, ಈ ಸುದ್ದಿ ನಿಜಗುಂಡ್ರಿಗೆ ಗೊತ್ತಾಗ್ತದ. ತನ್ನ ಆಸ್ಥಾನದ ಡಾಕ್ಟರ್ನ ಕರೆದು ಹೇಳ್ತಾನ, ಆ ಪೇಷಂಟ್ ಆರಾಮ್ ಮಾಡಿ ಬರ್ತೀಯನಂದ. ಅವನ್ ನಿಮ್ ವೈರಿರಿ ದಿನ ನಿಮಗೆ ಶಾಪ್ ಹಾಕ್ತಾನ, ನಿಮ್ದು ಹಾಳಾಗಲಿ ಅಂತ ಶಪಿಸ್ತಾನ. ನನಗವ್ ಏನ ಮಾಡ್ಲೋ ನೀ ಶುದ್ಧ ಮಾಡಿ ಬರ್ತಿಲ್ಲ ಅಂತ ಕೇಳಿದ. ಹಂಗ್ರಿ ಅಪ್ಪ ಅವನ್ ನಿಮಗೆ ಶಪಿಸ್ತಾನ, ಹಾಳಾಗಲಿ ಅಂತಾನ. ಬದ್ದ ಬೈರಿ ಅವ, ಬದ್ದ ಬೈರಿ. ಬದ್ದು ವೈರಿ ಇದ್ರು ಕೂಡ ತನ್ನ ಧರ್ಮವನ್ನು ಬಿಡಲಾರ್ದಂಗ ಪಾಲನೆ ಮಾಡೋದಕ್ಕೆ ಧರ್ಮ ಅಂತ ಕರೀತಾರ, ಇದಕ್ಕೆ ಸಹನೆ ಅಂತ ಕರೀತಾರ. ಅದಕ್ಕೆ ಪುರಂದರದಾಸರು ಹೇಳಿದ್ರು, ಧರ್ಮವೇ ಜಯವೆಂದು ಅಂತಕ್ಕಂಥ ಮಾತು. ಕರೆ ಕರೆ ಹೇಳ್ರಿ ನೀವು, ಇವತ್ತು ಒಂದು ಫೂಟ್ ಭೂಮಿ ಸಲುವಾಗಿ ಬಡದಾಡಕತ್ತೀರಿಲ್ಲ, ನಂದು ಸರಿತ ನಿಂದು ಸರಿತ ನಂದು ಸರಿತ ಅಂತೇಳಿ. ಇನ್ನು ಮೋಸ ಮಾಡಿದವನ ಹೆಸರ ಮಗನಿಗೆ ಇಡೋದಂದ್ರೆ ಸಾಧ್ಯ ಆಕತ್ರಿ? ಹಂಗ ಯಾರು ಇಡ್ತಾರ ಅವನಿಗೆ ಸಜ್ಜನ ಅಂತ ಕರೀತಾರ. ಅಂತವರ ಸವಾಸ ಯಾವಿರ್ತಾನ ಅವನ ಪರಿಹಾರದಿಂದ ಪುಣ್ಯಾತ್ಮರು ಮುಕ್ತನಾಗಲಿಕ್ಕೆ ಸಾಧ್ಯದ, ಧನ್ಯನಾಗಲಿಕ್ಕೆ ಸಾಧ್ಯದ. ನೋಡ್ರಬೇಕ್ರ ಮಠದಾನ ಗಿಳಿ ಬರ್ರಿ ಕುಂಡ್ರಿ ಅಂತತಿ. ಬೇಟೆಗಾರನ ಕೈಯಾಗಿರ್ತಕ್ಕಂಥ ಗಿಳಿ ಅಂತತಿ ಇರ್ಲಿ. ಅದಕ್ಕೆ ಯಳಂದೂರ ರಾಜನ ದ್ವೇಷವನ್ನ ವೈರತ್ವವನ್ನ ಸಹಿತ ಮರೆತರು ಯಾರು? ನಿಜಗುಂಡ. ಹೇಳಿದ ವೈದ್ಯ ಹೋಗಿ ಹೇಳ್ತಾನ, ನಾನು ನಿನ್ನ ಮಗನಿಗೆ ಆರೋಗ್ಯ ಆರಾಮ ಮಾಡ್ಲಿಕ್ಕೆ ಬಂದೀನಿ, ನನಗೊಂದಿಷ್ಟು ಅವಕಾಶ ಮಾಡಿಕೊಡು, ನನಗೆ ಅವಕಾಶ ಮಾಡಿಕೊಡು. ಒಪ್ಕೊಂಡ್ರ. ಹೆಂಗೂ ಸಾಯ್ಲಾಕ್ ಕೂತಾನ, ನೀಯಟ್ ಏನ್ ಮಾಡ್ತೀನಿ ಮಾಡ, ನಾನು ಔಷಧ ಕೊಟ್ಟ ಕಾಲಕ್ಕೆ ಅವನಿಗೆ ಹೆಚ್ಚಾತಂತ ನನ್ನ ಹೊಡೆಯಂಗಿಲ್ಲ ಅಂದ. ನೋಡಪ್ಪ ಹೆಂಗೂ ಸಾಯವದ ನಿನ್ ಕೈಯಾಗ ಕೊಟ್ಟಿ ಬಿಟ್ಬಿಡು. ಅವಾಗ ಬಂಧುಗಳೇ ಔಷಧ ಕೊಟ್ಟ ಭಯಂಕರ ತ್ರಾಸ ಆಲಕ್ಕೈತದ. 4-5 ಕಂಬಳಿ ಹೊಚ್ಚಿರತ್ತ, ರಗ್ಗತ್ತಿರ್ಲೇನೆ. ಅವಾಗ ಮುಂದೆ 7 ದಿವಸ ಆದಂಗ ಕಡಿಮೆ ಆಕೊತ್ತು ಬಂತದ. ನಿಜಗುಂಡ್ರ ಹೇಳಿರಂತ, ನೀ ಯಾವೂರವಂತ ಕೇಳ್ರ ಮಾತ್ರ ನನ್ನ ಹೆಸರು ಹೇಳ್ಬೇಡ ಅಂದಿದ್ದಂತ, ನನ್ನ ಹೆಸರು ಹೇಳ್ಬೇಡ ಅಂದಿದ್ದ. ಪರಮಾತ್ಮ ಎಲ್ಲಾನು ಮಾಡ್ತಾನ ಆಟ, ಕರೆ ಅವನ ಹೆಸರು ಯಾರು ಹೇಳ್ತೇನು? ಹೌದಿಲ್ಲ? ಬಹಳ ದೂರ ಹೋಗೋದು ಬೇಡ್ರಿ. ಎದಿ ಹಾಲು ಕುಡಿಸಿ ಜೋಪಾನ ಮಾಡದಕ್ಕೆ ತಾಯಿ, 108,000 ಬ್ಯಾನಿ ತಿಂದಕ್ಕೆ ತಾಯಿ, ಮನ್ಯಾಗ ಮಾಲಕ್ ಊಟಕ್ಕೆ ಬರೋಕ್ಕಿಂತ ಮೊದಲು ಅಡಿಗೆ ಮಾಡಿ ಅವನಿಗೆ ಉಣಿಸಿ ಅವ ಉಂಡು ಗಂಗಾಳ ತೊಳೆದ ಅವನಿಗೆ ಹಾಸಿಗೆ ಮಾಡಿ ಕೊಟ್ಟ ಆಮೇಲೆ ಇಕ್ಕಿ ಬಂದು ಉಂಡು ಮತ್ತ ಮುಂಜಾನೆ ಎಲ್ಲ ಇವ್ರಕ್ಕಿಂತ ಮೊದಲು ಎದ್ದಕ್ಕೆ ತಾಯಿ. ಸಾಲ್ಯಾಗ ಹೆಸರು ಯಾರ್ದು ಬರೆಸ್ತಾರ್ರಿ? ಅಪ್ಪಂದ ಬರೆಸ್ತಾರಿ. ಸಮಾಜ ತ್ಯಾಗ, ಸಜ್ಜನ. ಅದಕ್ಕೆ ಪುಣ್ಯಾತ್ಮರೇ
ತಾಯಿ ಅಂತಕ್ಕಂಥ ಹೆಸರು ಏನೈತಿಲ್ಲ ಅದು ಬಹಳ ದೊಡ್ಡ ಸಂಪತ್ತೈತಿ. ಅವಾಗ ಬಂಧುಗಳೇ ಆರಾಮಾಗ್ಲಕ್ಕತ್ತು. ಯಾರ್ನಿ ಹೇಳಲಿಲ್ಲ. ನಿನಗೇನು ಬೇಕು ಅಂದ. ಏನು ಬೇಕಂದ? ನನಗೇನು ಬೇಕಂದ? ನನ್ನ ಕರ್ತವ್ಯ, ನನ್ನ ಧರ್ಮವನ್ನ ನಾನು ಪಾಲನೆ ಮಾಡೇನೇನು? ಮರವನ್ನ ಅರಿತು ಮಾಡಲೇಬೇಕು ತಂತ್ರ ಅಂತ ಹೇಳ್ಯಾರ ದಾಸರು. ಅವಾಗ ಬಂಧುಗಳೇ ಪುಣ್ಯಾತ್ಮರಿಗೆ ಗೊತ್ತಾಯ್ತವ. ಯಾರದ ನಿತ್ಯ ರಾಜ್ಯ ಹಾಳಾಗಲಿ ಅಂತ ಶಪಿಸ್ತಿದ್ದಿ, ಲಟ್ಕಿ ಮುರಿತಿದ್ದೆ. ನೀವು ನೋಡ್ಬೇಕ್ರ ಮಕ್ಕಳು ಬಂದ ನನ್ನ ರಾಜ ಅಂತ ಹೆಂಗ ಮುರಿತೀರಿ? ಮತ್ತ ಮನ್ಯಾಗ ಹಿರಿ ಮಗನ ಮಗ ಅದಕ್ಕೆ ನಾನು ಹಾಂಟೆ ಅಂತ ಮಗ ಅಂತೀರಿ ನೀವು. ಮುದುಕಿಯರು ಬಹಳ ಬೆರಕಿರ್ತಾವ. ಮಕ್ಕಳ ಮೇಲೆ ಬಹಳ ಜೀವ. ಆದ್ರ ಮಗನ ಅದಕ್ಕೆ ಬಂಧುಗಳೇ ಏನಾಯ್ತು ಪ್ರಸಂಗ ಆತ ಕೇಳಿದ್ರ ಗೊತ್ತಾಯ್ತು. ಯಾರದ ನಿತ್ಯ ಹಾಳಾಗಲಿ ಅಂತ ಶಪಿಸಿದ್ದಿಲ್ಲ, ಆ ನಿಜಗುಣನ ಆಸ್ಥಾನದಾಗಿರ್ತಕ್ಕಂಥ ನಾನು ಒಬ್ಬ ವೈದ್ಯ, ನೀ ನಿತ್ಯ ಅವನಿಗೆ ಹಾಳಾಗಲಿ ಅಂತ ಹೇಳ್ತಿದ್ದಿ. ಯಾಕಂದ್ರ ಪಾಂಡವರು ಯಜ್ಞ ನಡೆದಿತ್ತು. ಕೋಟಿ ಮನಿ ಕೀಲಿ ಯಾರ ಕೈಯಾಗ ಕೊಟ್ಟಿದ್ದ? ಕೃಷ್ಣ ಅಂದ್ರೆ ದುರ್ಯೋಧನ ಕೈಯಾಗ ಕೊಟ್ಟಿದ್ದ. ಪಾಂಡವ್ರಂತಾರ ನಮಗ ನಿತ್ಯ ವೈರಿ ಅವನ ಕೈಯಾಗ ಕೀಲಿ ಕೊಟ್ರ ನಮ್ದ ಹೆಂಗ್ ಯಜ್ಞ ಶುದ್ಧ ನಡಿತೈತಿ? ಪುಣ್ಯಾತ್ಮರು 1 ಬಿಡ್ರು 9 ಕೊಟ್ಟು ಬಿಡ್ತದ ಹಾಳಾಗಲಿ ಅಂತ ಹೇಳಿ. ಆದ್ರೆ ಅವನ ಕೈಯಾಗ ಮಚ್ಚಿ ರೇಷೆ ಐತಿ ಅನ್ನೋದು ಗೊತ್ತಿದ್ದಿಲ್ಲ. 1 ಒಗದಂದ್ರೆ 9 ತೇರಾಗ್ತದ. ಹಂಗಿತ್ತು ಅದಕ್ಕೆ ಅವನಿಗೆ ಗೊತ್ತಿಲ್ಲ. ಹಂಗ ನಿಜಗುಣ ಪುಣ್ಯಾತ್ಮರೇ ಯಾರದ ಹಾಳಾಗಲತ್ತ ನಿತ್ಯ ಶಪಿಸ್ತಿದ್ದಿಲ್ಲ, ಅವನ ವೈದ್ಯನ ಆಸ್ಥಾನದ ನಾನು ಬಂದಿನೆಂದಾಗ ಬಂಧುಗಳೇ ಓಡ್ಕೊಂತ ಎಳಂದೂರು ರಾಜ ಬಂದ. ನಿಜಗುಣರಿಗೆ ಸಾಷ್ಟಾಂಗ ಎರಗುತ್ತಾನ. ನಾನು ನಿತ್ಯನು ನಿಂದ ಹಾಳಾಗಲಿತ್ತ ನಾನು ನುಡಿತೀನಿ ಹೊರತಾಕರೆ ನೀನು ಕೂನಿಲ್ಲದ ಗುರುತಿಲ್ಲದ ನನ್ನ ಮನೆಯ ಒಂದು ದೀಪ ಮತ್ತು ಉಳಿಸಿದಿಲ್ಲ. ಆ ರಾಜ್ಯ ನಾನು ತಗೊಳ್ಳೋದು ಬೇಡ, ಅದು ರಾಜ್ಯ ನಿನ್ನೊಳಗ ಲೀನ ಮಾಡಿಬಿಡ್ತು ಅಂತಕ್ಕಂಥ ಮಾತೇಳಿದ್ದ. ಇವರಿಗೆ ಸಜ್ಜನ ಅಂತ ಕರೀತಾರೆ ಬಂದು, ಎಂಥವ್ರ ಸವಾಸ ಅಂತ ಕರೀತಾರೆ. ಅದಕ್ಕೆ ಜಗವೆಂದಡೆಂತಾನು ಜಗದೀಶನೆಂದಡೆಂತಾನು, ಜಗದಾತ್ಮರೆಲ್ಲರೂ ತನ್ನಂತೆ ಬಗೆವಾತನೆ ಉತ್ತಮ ಸಜ್ಜನ ಅಂತ ಬರೀತಾರ. ಅದಕ್ಕೆ ನಮ್ಮ ಹೋಗೋಡ್ರೆ ನಿಮಗೊಂದು ಮಾತು ಹೇಳ್ತಾನೆ, ತುಂಬಿದ ಮನಿ ಒಡಿಬೇಡ ಅಂತ ಹೇಳಿ. ಎಷ್ಟು ಸಾಧ್ಯ ಐತಿ ಅಷ್ಟು ಸಹನೆ ಮಾಡ್ಕೊ, ಎಷ್ಟು ಸಾಧ್ಯ ಐತಿ. ನಿನ್ನಿಂದ ಈ ಮನೆಗೆ ಕಳಂಕ ಬತ್ತು ಅಂತಕ್ಕಂಥದನ್ನ ಹೆಸರು ತಗೊಳ್ಳಲಾರದೆ ಎಂತ ತ್ರಾಸು ಬಂದ್ರು ಕೂಡ ಈ ಮನಿ ಒಳಗೆ ಬದುಕಿಲ್ಲ ಅಂತಕ್ಕಂಥ ಭಾವನೆ ನಿಮ್ಮದ ಹೆಸರು ಉಳಿಬೇಕು. ಅದಕ್ಕೆ ಸಜ್ಜನ ಅಂತ ಕರೀತಾರೆ. ತಾಳ್ಮೆ, ಕಷ್ಟ ಸಹಿಸ್ಕೋಬೇಕಿಲ್ಲ. ಏಕನಾಥ ಮಹಾರಾಜ ದಿನ ನದಿ ಸ್ನಾನಕ್ಕೆ ಹೋಗ್ತಿದ್ರತ್ತ. ನದಿ ಸ್ನಾನಕ್ಕೆ ಯಾರೋ 1,000 ರೂಪಾಯಿ ಆಗಿನ ಕಾಲಕ್ಕೆ ಬೆಟ್ಟ ಕಟ್ಟಿರತ್ತೆ. ಇವನಿಗೆ ಸಿಟ್ಟು ತರಿಸಿದೆ ಅಂದ್ರ ನಿನಗೆ1,000 ರೂಪಾಯಿ ಅಂದ್ರ ಅವನಿಗೆ ಸಿಟ್ಟು ತರಿಸ್ರ. ಏಕನಾಥ ಮಹಾರಾಜರು ನದಿ ಸ್ನಾನ ಮಾಡಿ ಬರ್ತಿದ್ರು. ಇವನ್ ಎಲಿ ತಿಂದು ಪಿಚ್ಚಕ್ ಅವ್ರ ಮೇಲೆ ಉಗುಳಿ ಬಿಟ್ಟ. ಮತ್ ಹೊಳ್ಳಿ ಆದ್ರ ಮತ್ ಬಂದು ಮತ್ ಉಗುಳಿದ. 100 ಬಾರಿ ಉಗುಳಿದತ್ತಿ. 100 ಹೋಗಿ ಕಾಲಿಗೆ ನಮಸ್ಕಾರ ಮಾಡಿದಂತ, 100 ಬಾರಿ ನಿಮಗ ತಿಂದು ಉಗುಳಿನಿ, ನನ್ನಂತ ಪಾಪಿ ಯಾರಾದವ? ನೀ ಪಾಪಿ ಅಲ್ಲೋ, ನೀನೇ ಪುಣ್ಯವಂತ. ನಿನ್ನ ಪುಣ್ಯದಿಂದ ಇವತ್ತು 100 ಬಾರಿ ಆ ಗಂಗಾ ನದಿಯೊಳಗೆ ಮುಳುಗತಕ್ಕಂಥ ಯೋಗ ನನಗ ಬಂದತ್ತಿಲ್ಲ, ನೀನೇ ಪುಣ್ಯವಂತಂತ ಹೇಳಿ ಕೈ ಮುಗದಂತ. ಅವಾಗ ಇಲ್ಲಿ ಸೋಲಿಲ್ಲ. ಮನೆಗೆ ಕರ್ಕೊಂಡು ಹೋದ್ರು. ಮನ್ಯಾಗ ಪುಣ್ಯಾತ್ಮರೇ ಊಟಕ್ಕೆ ಕುಂದಿಸಿದ್ರು. ಮಡದಿ ನೀಡ್ತಿದ್ಳು. ಮಡದಿ ಡುಬ್ಬಿ ಮೇಲೆ ಕೂತ 2 ಕುಚ್ಚಗಳು ಕೈ ಹಾಕಿಬಿಟ್ಟ. ಗಂಡ ಎದುರಿಗೆ ಕುಂತಿದ್ದ. ಸಿಟ್ಟು ಬರ್ಬೇಕಾಗಿತ್ತಲ್ಲ. ಹೇಳಿದ್ಲು ಮಡದಿ, ನೋಡ್ರಿ. ಅವಾಗ ಹೇಳಿದ್ರಂತ, ಆ ಪುಣ್ಯಾತ್ಮ ಬಹುತೇಕ ಸಣ್ಣವಿದ್ದಾಗ ತಾಯಿನ ಕಳ್ಕೊಂಡಿರ್ಬೇಕು. ತಾಯಿ ಎದೆ ಹಾಲು ನೆನಪಾಗ್ಯಾವ, ನೀ ತಾಯಾಗಿ ಅವನಿಗೆ ಹಾಲು ಕುಡಿಸಿಬಿಡು ಅಂತ ಹೇಳ್ತಾರ. ಸಜ್ಜನ, ನಾನೇನ್ ಹೇಳಕತ್ತೀನಿ, ಸಹನೆ ಅಂತಕ್ಕಂಥ ತಾಳ್ಮೆ. ಪುಣ್ಯಾತ್ಮರು 100 ಬಾರಿ ತಿಂದುಗೊಳ್ಯಾನ. ಅದಕ್ಕೆ ಮೃದು ವಚನಗಳೇ ಸಕಲ ಜಪಂಗಳಯ, ಮೃದು ವಚನಗಳ ಸಕಲ ತಪಂಗಳಯ ಅಂತ ಹೇಳ್ತಾರ. ಸಹಿಸ್ಕೋಬೇಕ್ರಿ, ಕಷ್ಟ ಅಂತಕ್ಕಂಥದ್ದು ಬರ್ತಾವ. ಅದರಾಗ ವಿಶೇಷವಾಗಿ ಅಧ್ಯಾತ್ಮ ಲೋಕಕ್ಕೆ ಬಂದ ಬಳಕ್ರೆ ಸಹಿಸ್ಕೋಬೇಕು. ದಯಾನಂದ ಸರಸ್ವತಿ ಬಹಳ ದೊಡ್ಡ ಸಂತ. ಹೌದಿಲ್ಲ ಬಂಧುಗಳೇ? ವಿಷ ಹಾಕಿರ್ರಿ. ಸಿದ್ಧಾವಡಿಗೆ ಏನ್ ಮಾಡಿದ್ರೆ, ಬಂಗಾರದ ಆಸೆ ಸಲುವಾಗಿ ಮುದುಕಿ ಮೊದಲೇ ಉಣಿಸಿದಳಕ್ಕೆ. ಆಮೇಲೆ ಯಾರೋ ಹೇಳಿದ್ 1 ಬೋರ್ಮಾಳ ಅಂತ ನೋಡ್ರಿ, ಆಗಿನ ಕಾಲಕ್ಕೆ ಬೋರ್ಮಾಳ. 1 ಬೋರ್ಮಾಳ ಕೊಡ್ತಾನೆ ನಿನಗೆ, ಎಲ್ಲಿ ಸಿದ್ಧಾರ್ಡ ಅಜ್ಜಗ ವಿಷ ಹಾಕಿ ಬಂದಿ ಅಂದ್ರಂತ. ಅಕ್ಕಿ 3 ಹಲ್ಲಿ ಬಡದ್ ತಗೊಂಡು ಹೋಗಿದಳು, 3 ಉಂಡಿ ಮಾಡ್ಕೊಂಡು.
ನೋಡಿದ್ರ ತಾಜ್ಜ ಯಾಕೆ ಬಂದಿದೆ ಯಪ್ಪ, ನಿನಗೆ ವಿಶೇಷ ಒಂದು ಶೇಂಗಾದ ಉಂಡಿ ಮಾಡ್ಕೊಂಡು ಬಂದು ಆಗಲೇ ತಿಂದಿಲ್ಲೇ ಭಯನ್, ಇಲ್ಲಪ್ಪ ವಿಶೇಷ ಮಾಡ್ಕೊಂಡು ಬಂದು, ಇಲ್ಲಿ ಬೇದ್ರಾಗ ವಿಷ ಹಾಕೊಂಡು ಬಂದಿದ್ದಿಲ್ಲ ಅಂದ್ರ ತಾಜ್ಜ. ವಿಷ ಹಾಕೊಂಡು ಬಂದಿದ್ದಿಲ್ಲ, ಆದ್ರೂ ತಂದದ ವಸ್ತು ತಿನ್ಲಿಲ್ಲಂದ್ರೆ ನಿನಗ ನೋವಾಗ್ತದ. ಒಂದು ನಾ ತಿಂತನು, ಉಳಿದದ್ದು ಯಾವ ಪಕ್ಷಿ ಪ್ರಾಣಿಗೆ ಸಹಿತ ಮುಟ್ಟಲಾರ್ದಂಗ ಮಣ್ಣಾಗ ಮುಚ್ಚತ್ ಹೇಳಿದ್ರು. ಯಾರೇ ತಿಂತಾರಂದ್ರೆ ವಿಷ ಆಯ್ತು ಗೊತ್ತಾದ, ಯಾರೇ ತಿಂತಾರ್ರಿ ಅವಾಗ ವಿಷದ ಬಾಧೆ ಹೆಚ್ಚಾಗ್ತದ. ವಿಷದ ಬಾಧೆ ಹೆಚ್ಚಾದ ಬಳಿಕ ಎಲ್ಲರೂ ಬಂದು ಡಾಕ್ಟರ್ ಕಡೆ ಒಯ್ಲಕ್ಕತ್ತರಂತ ಹೇಳಿದ್ರಂತ. ಅಜ್ಜ 21 ದಿವಸ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಮಂತ್ರ ನೋಡಿರಿ. 21ನೇ ದಿವಸಕ್ಕೆ ನಾ ಹೊರಗೆ ಬನ್ನಿ ಅಂದ್ರೆ ಉಳಿದತ್ತೆ ತಿಳ್ಕೋರಿ, ಹೋಗಿತ್ತಂದ್ರೆ ಓದ್ ಸ್ಮಶಾನಕ್ಕೆ ಹಾಕಿ ಬಿಡ್ರಿ ಅಂತ ಹೇಳಿ. ಯಾರೀ ಸಜ್ಜನ್ರಿ? ಅಪ್ಪಗಳ ಕಾಲು ಫ್ರಾಕ್ಚರ್ ಆಗೈತಿ, ಸಿದ್ದೇಶ್ವರಪ್ಪ ಅವ್ರ ಕಾಲು ಬಾವು ಬರಾಕತೈತಿ. ಎಲ್ಲ ಡಾಕ್ಟರ್ ಬಂದ್ರು, ಒಳಗೇನು ಮಾಡಂಗಿಲ್ಲ, ಹೊರಗೆ ಅಟ್ಟ ನಿಮಗೆ. ಕಡೆಗೆ ರಾಮದೇವ್ ಬಾಬಾನ ಕರ್ಸಾಕ್ತಾ ಯಾರು ಹೋಗಿ ಹೇಳಿದ್ರ ಅಪ್ಪಗಳಿಗೆ, ಇಲ್ರಿಪ್ಪ ಮತ್ತು ಅವ್ರ ಆಹಾರದ ಪದ್ಧತಿ ಹೇಳ್ತಾರ, ಆಯುರ್ವೇದಿಕರು ಏನ ಹೇಳ್ತಾರ, ನೀವು ತರಿಸೋನು ಅಂದ್ರ ಅವ್ರು. ನಾವು ತರ್ಸಾವ್ರತ್ತೀವ್ರು ಹೋದ್ರು ಮತ್ತೆ ಕರೆದ್ರಂತ. ಎಂತ ಮಾತು ಹೇಳಿರ್ಬೇಕ್ರಿ? ಈ ನಿಸರ್ಗಕ್ಕ ಈ ಶರೀರದ ಅವಶ್ಯಕತೆ ಇತ್ತು ಅಂದ್ರ ತಾನ ಚಲೋ ಮಾಡ್ಲಿ. ನಾನು ಹೇಳೋದು ಗಮನ ಇಟ್ಟು ಕೇಳ್ರಿ. ಈ ನಿಸರ್ಗ, ಈ ಭೂಮಿಗೆ, ಈ ಪ್ರಕೃತಿಗೆ, ಈ ಶರೀರದಿಂದ ಏನಾದ್ರೂ ಬೇಕಾಗಿತ್ತಂದ್ರ ತಾನ ಚಲೋ ಮಾಡ್ಲಿ. ಅಕಸ್ಮಾತ್ ಬ್ಯಾಡಾಗಿತ್ತಂದ್ರ ಮುಗಿಸಿ ಬಿಡ್ಲಿ, ಯಾರನ್ನೂ ಕರಿಬೇಡ್ರಿ ಅಂತ ಹೇಳಿರತ್ತೆ. ಯಾರೂ ಕರಿ ಹೆಂಗಾಕತ್ರಿ? ನಮಗೊಂದು ಮುಳ್ಳು ಚುಚ್ಚರು ನೋವಾಗ್ತದ, ಕಾಲು ಫ್ರಾಕ್ಚರ್ ಅದ, ಕಣ್ಣೇರಿ ಮಠದಾಗ 1 ತಾಸು ನಿಂತು ನಾನು ನೋಡೀನಿ. ಡಾಕ್ಟರ್ ಹೊರಗ ಮಾಡ್ತದ ಕರೆ, ಅವ್ರು ಒಂದು ಉಸುಲು ಸಹಿತ ಬಿಟ್ಟಿಲ್ಲ, ತಮ್ಮ ಲೋಕದಾಗ ತಾವಿದ್ರು. ಇವರಿಗೆ ಸಜ್ಜನ ಅಂತ ಕರೀತಾರೆ. ಅಂತವ್ರ ಸವಾಸದಾಗಿದ್ರೆ ನಾವ್ಯಾಕೆ ಬದಲಾಗೋದಿಲ್ರಿ? ಅದಕ್ಕೆ ಮೊದಲು ಪುಣ್ಯಾತ್ಮರ ಸಂಘ ಕರೋ ಶರಾಪತ್ತಕಿ ಪ್ರೇಮ್ ಬಡತ್ ಬಡತ್ ಜಾಯಗ ಅಂತ ಹೇಳ್ತಾರೆ. ಸಜ್ಜನರ ಸವಾಸದಾಗ ಮಕ್ಕಳನ್ನ ಬೆಳೆಸ್ರಿ, ಸಜ್ಜನರ ಸವಾಸದಾಗ ಮಕ್ಕಳನ್ನ ಕಟ್ಲಾಕ್ ಹಚ್ಚಿರಿ. ಅದು ನಿಜವಾಗಿರ್ತಕ್ಕಂಥ ಬದುಕಿಗೆ ಬೆಲೆ ಬರ್ತದೆ, ಕೆಮ್ಮತ್ತು ಬರ್ತದೆ. ಹೌದಿಲ್ಲ? ಅದಕ್ಕೆ ಬಂಧುಗಳನ್ನ ನೋಡಿರ್ಬೇಕ್ರ, ಆ ತಾಯಿ ವಿಷ ಹಾಕೊಂಡು ಬಂದದು ಗೊತ್ತಿದ್ರು ಉಣ್ತಾನಂದ್ರ ನಿನ್ನ ಮನಸ್ಸಿಗೆ ನೋವಾಗಬಾರ್ದಂತಾರ ಅವ್ರು. ನಿನ್ನ ಮನಸ್ಸಿಗೆ ನೋವಾಗಬಾರ್ದು. ನಾವ್ ಹೆಂಗರ ಅದೀವ್ರಿ? ಮತ್ ನಮ್ಮ ಸಂಘದಾಗ ಬಂದವ್ರು ಹೆಂಗ್ ಉದ್ಧಾರ ಆಗ್ಲಕ್ ಸಾಧ್ಯ? ಅದಕ್ಕೆ ಕಬೀರ ಹೇಳ್ತಾನ, ಸಂಘ ಕರೋ ಶರಾಬ್ಗೆ ಪ್ರೇಮ್ ಬಡತ್ ಬಡತ್ ಜಾಯಗ, ನ ಸಂಘ ಕರೋ ಚಿಲ್ಲರ್ ಪೋಲ್ ಚೋಡ್ ಕೈ ಪತ್ತರ್. ವಿಚಾರ ಮಾಡಿ. ಅಂತ ಏಕನಾಥ ಮಹಾರಾಜರು ಕಾಶ್ಯದಿಂದ ನೀರು ರಾಮೇಶ್ವರಕ್ಕೆ ಹೋಯ್ತಿದ್ರು. ಕತ್ತಿ ಎದುರಿಗೆ ಬರ್ತದ, ತನ್ನ ನಾಲಿಗೆ ಚಾಚದ ನೀರನ್ನ ಹಾಕತೈತಿ. ಉಳ್ದವರೆಲ್ಲರ ನಡಿ ಮಡಿ ಹುಡಿದಿಂದ ನಾವು ಅಲ್ಲಿ ಒಯ್ಲಕತ್ತಿದ್ವಿ, ಇಲ್ಲಿ ಒಯ್ಲಕ್ಕ. ಏಕನಾಥ ಮಹಾರಾಜರ ತತ್ರಾಣಿಗೆನ ತಗದ ನೀರು ಹಣಸಿ ಕುಡಿಸ್ಲಿಕ್ಕತ್ತಂತ. ಕಾಶಿ ವಿಶ್ವನಾಥನ ಕುಡಿಯಾಕತ್ತಾನಂತ ಸಾಕ್ಷಾತ್ ದರ್ಶನ ಕೊಟ್ಟತ್ತ ಬಂಧುಗಳೇ. ಸಜ್ಜನ ಸಜ್ಜನ ಅಂತ ಕರೀತಾರೆ. ಹಾಲು ಮತ ಪರಂಪರೆಯಲ್ಲಿ ಪುಣ್ಯಾತ್ಮರು 7 ಯುಗ ಭಕ್ತಿ ಮಾಡಿದ ಮೋಗ ಸಿದ್ಧ. 7 ಯುಗದಲ್ಲಿ ನಿನ್ನ ಭಕ್ತಿಗೆ ನಾನು ಮೆಚ್ಚೇನಿ, ಏನ್ ಆಶೀರ್ವಾದ ಬೇಕಂತ ತಿಳ್ಕೊಂಡು ಸಾಕ್ಷಾತ್ ಸೃಷ್ಟಿಕರ್ತ ಪರಮಾತ್ಮ ಕೇಳ್ತೀನಿ. ಏನು ಬೇಡಿರ್ಬೇಕ್ರಿ? ನಾವೆಲ್ಲ ನಮ್ಮ ಮನೆಗಿರಿ ನಮಗ ಬೇಡ್ಕೋತೀವಿ. ಅವಂದ ಭಕ್ತರಿಗೆ ಭಾಗ್ಯ ಕೊಡು, ಭಂಡಾರ ಕಂಬಳಿಯನ್ನು ನಂಬಿರತಕ್ಕಂಥ ಭಕ್ತರಿಗೆ ಭಾಗ್ಯ ಕೊಡು, ನನ್ನ ಮಕ್ಕಳಿಗೆ ಬಡತಾನ ಕೊಡು, ನನ್ನ ಮಕ್ಕಳಿಗೆ ಬಡತಾನ ಬೇಡಿ. ಡಬಲ್ ಅಲಗವನ್ನಾಡಾನ ಮಹಾಳಿಂಗರಾಯರು ಬೀರದೇವರ ಪರೀಕ್ಷೆ ಮಾಡ್ಲಿಕ್ಕತ್ತಾನ. ಕರುಳೆಲ್ಲ ತೆಗೆದ ಕೈಗೆ ಸುತ್ತಾನ. ಸಾಕ್ಷಾತ್ ಪರಮಾತ್ಮ ಜಗನ್ಮಾತೆ ಕುಂತು ನೋಡಾಕತ್ತಾರ. ತೆಗಿ ಕಣ್ಣು ತೆಗಿ, ನಿನ್ನ ಮಗನ ನೋಡು, ಕಣ್ಣು ತೆಗೆದು ನೋಡು, ಅವನ ಅವಸ್ಥೆಯನ್ನು ನೋಡು. ಬಂಧುಗಳೇ, ಪರಮಾತ್ಮ ಸಹಿತ 1-2 ನಿಮಿಷ ಮೌನ ಆಗಿಬಿಡ್ತಾನೆ. ಎಂಥದೋ ಮಾಡಪ್ಪ ನಿನ್ನ ಭಕ್ತಿ, ಎಂಥ ಶಿಷ್ಯನನ್ನು ಪಡೆದೇವಪ್ಪ ತಿಳ್ಕೊಂಡು ಬೀರೇಶ್ವರನ ಕೊಂಡಾಡತ್ತ. ಎರಡೂ ಅಲಗಾಡ್ಲಕತ್ತೇನ. ಹೊಟ್ಟೆ ಅಂದ ತೆಗೆದ ಕರಳೆಲ್ಲ ಕೈಗೆ ಸುತ್ತಾನ. ಬೆಣ್ಣಾನ ಪುಣ್ಯಾತ್ಮರ ಬೋಕ್ ಬಿದ್ದದ ರಂಧ್ರ, ಸೂರ್ಯನ ಕಿರಣ ಇಲ್ಲಿಂದ ಪಾಸಾಗಿ ಬೀರದೇವರ ಗದ್ದಿಗೆ ಬಂದತ್ತೆ. ಗದ್ದಿಗೆ ನಡಗಲಿಕ್ಕೆ ಪ್ರಾರಂಭ ಮಾಡೈತೆ. ಗದ್ದಿಗೆ ನೀನು ಗೆದ್ದಿ ಮಾಡಪ್ಪ, ನೀನು ಗೆದ್ದಿ ಅಂತ ಗುರು ಹೇಳ್ತಾ ಇದ್ದಾನೆ.
ಗುರು ಹೇಳ್ತಾ ಇದ್ದಾನೆ. ಆವಾಗೂ ಕೂಡ ಪರಮಾತ್ಮ ಹೇಳ್ತಾನ, ನಿನ್ನ ಭಕ್ತಿಗೆ ನಾನು ಮೆಚ್ಚೇನೆ, ನಿನ್ನ ನಿಸ್ವಾರ್ಥ ಸೇವಕ ನಾ ಮೆಚ್ಚೇನೆ, ನಿನ್ನ ಬಯಕೆ ಏನೈತಿ ಬೇಡು ಅಂದ. ಆತ ಹೇಳ್ತಾನ, ಭಂಡಾರಕ್ಕ ತಲೆಬಾಗಿ ಬಂದವಾಗ ಕಂಬಳೇ ಕೈಲಾಸದ ಒಡಿಯ ಅಂತ ತಿಳ್ಕೊಂಡು ನಡೆದವನಿಗೆ ಭಾಗ್ಯ ಕೊಡು, ಭಕ್ತರಿಗೆ ಮಕ್ಕಳಿಗೆ ಬಡತಾನ ಕೊಡು, ನನಗಾಗಿ ಕೊಡೋದಿತ್ತಂದ್ರೆ ಪ್ರತಿ ದೀಪಾವಳಿ ಅಮಾವಾಸ್ಯೆಗೆ ಮುಂಡಾಸದಾಯರದನ್ನ ಉಡುಗೊರೆಯಾಗಿ ತಗೊಂಡು ಬಾ ಅಂತ ತಿಳ್ಕೊಂಡು ಹೇಳ್ತಾರ. ಸಜ್ಜನರು